ಗುರು ಬಸವಣ್ಣನವರನ್ನು ಸ್ಮರಿಸಿ ತಮಗೆಲ್ಲರಿಗೂ ಶರಣಾರ್ಥಿ. ಯಾವ ರಾಷ್ಟ್ರದಲ್ಲಿ ಪ್ರಶ್ನೆಗಳಿಲ್ಲವೋ ಆ ರಾಷ್ಟ್ರದ ಬೆಳವಣಿಗೆ ಅವತ್ತೇ ನಿಂತು ಹೋಗ್ತದ್ರಿ. ಎಲ್ಲಿ ಪ್ರಶ್ನೆಗಳವನೋ ಅದು ಬೆಳೀತಾ ಹೋಗ್ತದೆ. ನೀವು ನೋಡ್ಬೇಕಾರ ಬುದ್ಧನು ಕೂಡ ಪ್ರಶ್ನೆ ಹಾಕ್ದ. ಏನ್ ಹಾಕ್ದ ಬುದ್ಧ? ಹೊರಗೆ ಹೊಂಟ, ನೋಡ್ದವ ಯಾರಿಗೆ? ರೋಗಿಗಳಿಗೆ ನೋಡ್ದ, ಮುಪ್ಪಾದವ್ರಿಗೆ ನೋಡ್ದ, ಹೆಣಕ್ ನೋಡ್ದ. ಅವಾಗ ಅವನಿಗೆ ಪ್ರಶ್ನೆ ಹುಡ್ತು, ಯಾಕೆ ರೋಗ ಬರ್ತದ? ಪ್ರಶ್ನೆ ಹಾಕದ ಇಲ್ಲ. ಮತ್ತೆ ಯಾಕ ಮುಪ್ಪಾಯ್ತದ? ವಯಸ್ಸು ಯಾಕಾಯ್ತದ? ನಾನು ಕೂಡ ಹಂಗಾಗ್ತೀನಿ ಅಂತ ಕೇಳಿದ್ರಿ. ಇವ ವಯಸ್ಸಾದವ್ರಿಗೆ ನೋಡ್ದ, ಹಿಂಗೆಲ್ಲ ಬೊಗ್ಗೆ ಹೊಂಟಿದ್ರು ಅವರು. ಅವಾಗ ಬುದ್ಧ ನೋಡ್ತಾನೆ, ಇವ್ರು ಯಾರು ಅಂತ ಕೇಳ್ತಾನೆ. ಇವನು ಮನುಷ್ಯನೇ, ಇವನು ಮನುಷ್ಯ, ಇವ ಯಾಕೆ ಹಿಂಗಾದ? ಎಲ್ಲರೂ ಹಿಂಗಾಗ್ತಾರ ಅಂದ್ರಿ ಅವ್ರು. ಅವಾಗ ಅವನಿಗೆ ಪ್ರಶ್ನೆ ಬಂತು, ಎಲ್ಲರೂ ಹಿಂಗಾಗ್ತಾರ? ಯಾಕೆ ಆಗ್ತಾರ? ಮತ್ತೆ ಹೆಣ ನೋಡ್ದ, ಇವನೇ ಯಾರು? ಹೆಣ ಅದ, ಎಲ್ಲರೂ ಒಂದಿನ ಹಿಂಗೆ ಆಗ್ತಾರ? ಅವನಿಗೆ ಪ್ರಶ್ನೆಗಳು ಹುಟ್ಟೂರಿ. ಅವಾಗೇ ಹೊಂಟವ ಉತ್ತರ ಹುಡ್ಕೊಂಡು. ಹೊಂಟ್ನಿಲ್ಲ ಬುದ್ಧ. ಅದಕ್ಕೆ ಹೇಳ್ತಾರ, ಬುದ್ಧಿಜಮ್ ಪ್ರಶ್ನೆಗಳಲ್ಲೇ ಅದ ರೀ. ಅದು ಪ್ರಶ್ನೆನೇ ಹಾಕೋತಾನೆ ಉತ್ತರ ಹುಡ್ಕೊಂಡಿರ್ತಕ್ಕಂಥದ್ದೇ ಬುದ್ಧಿಜಮ್ ಅಂತ ನಾವ್ರು ಹೇಳ್ತಾ ಇದ್ದೀವಿ. ಹೀಗೆ ಗುರು ಬಸವಣ್ಣನವರು ಕೂಡ ಪ್ರಶ್ನೆ ಮಾಡಿದ್ರಿ. ಯಾವಾಗ ಪ್ರಾರಂಭ ಆಯ್ತು ಅವ್ರ ಪ್ರಶ್ನೆ? ಯಾವಾಗ ಪ್ರಾರಂಭ ಮಾಡಿದ್ರು ಗುರು ಬಸವಣ್ಣನವ್ರ ಪ್ರಶ್ನೆ? ಉಪನಯನ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಅವರು. ನನಗೆ ಯಾಕೆ ಹಾಕ್ತೀರಿ, ಅಕ್ಕನಿಗೆ ಯಾಕೆ ಹಾಕಲ್ಲ ಅಂತ. ಹೀಗೆ ಅವರ ಪ್ರಶ್ನೆ ಆಗಿ ಪ್ರಾರಂಭ ಆಯ್ತ್ರಿ. ಎಲ್ಲಿ ತನಕ ಬಂತು ಅಂತಂದ್ರ ಪೂರ್ಣ ಈ ಕಲ್ಯಾಣಕ್ಕೆ ಬರೋ ತನಕ ಅವ್ರ ಪ್ರಶ್ನೆ ಹಾಕೋತ್ ಬಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತತ್ವವನ್ನು ಕೊಟ್ರು. ಯಾವ್ದಂದ್ರ ಸತ್ಯ. ಸತ್ಯ ಏನಾಗ್ತದ ಕೊನೆಗೆ ಅಂತಂದ್ರ ನಿಷ್ಠೆ ಆಗ್ತದ್ರಿ. ನಿಷ್ಠೆ ಯಾವಾಗ ಆಗ್ತಂದ್ರೆ ಅದು ಪ್ರಶ್ನಾತೀತವಾಗ್ಬೇಕು. ಅದು ಶೋಧ ಮಾಡ್ಕೋತ ಉತ್ತರ ಹುಡ್ಕೋತ ಹೋದ್ಮೇಲೆ ಕೊನೆಗಲ್ಲಿ ನಿಲ್ಬೇಕದು. ನಿಂತಾಗ ಮಾತ್ರ ಅದು ಪ್ರಶ್ನೆ ಇಲ್ಲ ಅಂತಂದಾಗ ಅದು ನಿಷ್ಠೆ ಆಗ್ತದ. ಆ ನಿಷ್ಠೆನೆ ನಾವು ಏನಂತೀವಿ ಅಂದ್ರೆ ಸತ್ಯ ಅಂತ ಕರಿತಾ ಇದೀವಿ. ಅದು ಸತ್ಯ ಆಗ್ತದ್ರಿ. ಎಲ್ಲಿ ತನಕ ನಾವು ಶೋಧ ಮಾಡ್ಬೇಕು ಅಂತಂದ್ರ ಅದು ಸತ್ಯ ನಿಲ್ಬೇಕಲ್ಲಿ, ಪ್ರಶ್ನಾತೀತವಾಗ್ಬೇಕು. ಅಂದಾಗ ಮಾತ್ರ ಅದು ಸತ್ಯ ಆಗ್ತದೆ. ಅಂತ ಒಂದು ಸತ್ಯ ದರ್ಶನವನ್ನು ಅನುಭವಿಸಿ ಶರಣರು ನಮಗ್ ಕೊಟ್ರು. ಆದ್ರೆ ನಾವು ಪ್ರಶ್ನೆ ಮಾಡ್ತೀವ್ರಿ? ಮಾಡ್ತೀವ? ಮಾಡಂಗಿಲ್ಲ. ಪ್ರಶ್ನೆ ಮಾಡಲ್ಲೇ ನಾವು ಹಂಗೆ ಮಾಡ್ಕೋತಾನೇ ಹೋಗ್ತಿರ್ತೀವಿ. ಈಗ ಹೊಂಟದ್ರಿ ನಾಡ್ದಿಗೆ ಯಾವುದು? ನಾಗರ ಪಂಚಮಿ, ಹೌದಿಲ್ಲ? ಈಗ ನಾವು ಅದು ಬಸವ ಪಂಚಮಿ ಅಂತ ಕರಿತಾ ಇದೀವಿ. ಅದು ಎಷ್ಟೋ ವರ್ಷಗಳಿಂದ ಮಾಡ್ಕೋತ ಹೊಂಟಾರ. ನೀವು ಹಂಗೆ ಮಾಡ್ಕೋತ ಹೊಂಟ್ರಿ. ಇಲ್ಲಿ ಬರೋರು ಯಾರು ಕೂಡ ಹಾವಿಗೆ ಹಾಲು ಹಾಕಲ್ರಂತ ನಾ ತಿಳ್ಕೊಂಡೇನ್ರಿ. ಸತ್ಯದನ್ನ ನಾ ತಿಳ್ಕೊಂಡಿದ್ದು ಸತ್ಯದ, ಹೌದಿಲ್ಲ? ಈಗ ನಾಡ್ದಿಗೆ ನೀವು ಯಾರು ಕೂಡ ಹುತ್ತಿಗೆ ಹೋಗಿ ಹಾವಿಗೆ ಹಾಲು ಹಾಕೋದಿಲ್ರಿ. ಯಾಕ? ನೀವು ಪ್ರಶ್ನೆ ಮಾಡ್ಬೇಕು. ಏನ್ ಪ್ರಶ್ನೆ ಮಾಡ್ಬೇಕು? ಇದೇನು ಹಾವು ಹಾಲು ಕುಡಿತದ ಏನು? ಇಲ್ಲ. ಪ್ರಶ್ನೆ ಮಾಡ್ತೀರಿ? ಇಲ್ಲ. ನೀವು ನೋಡಿ ಹಂಗೇ ಹೋಗ್ತೀರಿ, ಅಲ್ಲಿ ಹೋಗಿ ಮಣ್ಣಗೆ ಹಾಕ್ತೀರಿ. ಆದ್ರೆ ನಿಮಗೆ ಪ್ರಶ್ನೆ ಹೊಳೆದೇ ಇಲ್ಲ. ಅನ್ನ ಏನು ಮಣ್ಣಾಗ ಹಾಕ್ಲತ್ತೀನಾ ಅಥವಾ ಏನು ಹಾವಿಗೆ ಹಾಕ್ಲತ್ತೀನಾ? ಹಾವಿಗೆ ಹಾಕ್ಲತ್ರ ಹಾವು ಕುಡಿಲತ್ತದ, ಹಾವು ನಮ್ಮ ಎದುರು ಅದಾನ? ಏನ್ರ ಪ್ರಶ್ನೆ ಮಾಡ್ತೀರಿ ನೀವು? ಇಲ್ಲ ಇಲ್ಲ. ನಾವು ಹೆಂಗ್ ಹೊಂಟಿವಂದ್ರ ಅದಕ್ಕೆ ಉದಾಹರಣೆ ಕೊಡ್ತಾರ. ಒಂದು ಹೆಂಗಂದ್ರ ಕುರಿಗಳು ಹೊಂಟಾರಂತ್ರಿ. ಕುರಿಗಳು ಹೊಂಟಂಗ್ ಹಿಂಗೆ ಕುರಿಗಳು ಕುರಿ ಮೈಸ್ಕೋತ ಹೋಗ್ತಿದ್ದವ ಮನೆಗೆ ಹೋಗೋ ಮುಂದ. ಇದು ನಾನು ನೋಡಿದ್ದ ಅನುಭವ ರೀ. ಅವಾಗೆಲ್ಲ ಹಿಂಗೆ ಹೊಲಕ್ಕೆ ಇದು ಕಟ್ತಿರೋ, ಒಂದು ದನಗಳು ಬರಬಾರ್ದು ಹಾರಿ ಅಂತ ತಿಳ್ಕೊಂಡು ಒಂದು 2 ಕಂಬ ಊರ್ ನಡು ಒಂದು ಕಟ್ಟಿಗೆ ಕಟ್ತಿರು. ಅದಾಗ ಕಟ್ಟಿಗೆ ಕಟ್ಟಿನಿತ್ತು. ಅದು ಒಂದು ಕುರಿ ಏನ್ ಮಾಡ್ತಂದ್ರೆ ಅದು ಹಾರಿ ಹೋಯ್ತ್ರಿ ಮುಂದಕ್ಕೆ. ಅದಕ್ಕೆ ಭಾಳ ಕಷ್ಟ ಆಗ್ಲತ್ತದಲ್ಲ ಅಂತ ತಿಳ್ಕೊಂಡು ಅವ್ ಕುರುಬ ಏನ್ ಮಾಡ್ದ, ಆ ಹೋಗ ಕಟ್ಟಿಗೆ ತೆಗೆದಿಟ್ರಿ. ಅವ ತೆಗೆದಿಟ್ಟ. ಆದ್ರ ಮೊದಲನೇ ಕುರಿ ಹಾರಿತ್ ನೋಡ್ರಿ. ಅವಾಗ ಎಲ್ಲಾ ಕುರಿಗಳು ಏನ್ ಮಾಡುದು? ಒಂದನ್ನು ಹಂಗೆ ಹೋಗ್ಲಿಲ್ರಿ. ಎಲ್ಲ ಹಾರ್ಕೋತಾನೆ ಹೋದು. ಆದ್ರೆ ಅವಾಗ ಏನ್ ಮಾಡ್ದ ಕುರುಬ? ಹಂಗೆ ನಿಂತು ಪಾಪ ಏನ್ ಮಾಡ್ಲಿಕ್ಕೆ ಅವಾಗ ತಿಳಿತಿದಿಲ್ಲ. ಹಂಗಾಗ್ಯದ್ರಿ ನಮ್ಮ ಜೀವನನು ಕೂಡ. ಯಾರೋ ಒಬ್ಬರು ಏನೋ ಮಾಡಿದ್ರಂತ ಹಂಗೇ ನಾವು ಮಾಡ್ಕೋತ ಹೊಂಟಿವಿ. ಅದಕ್ಕೆ ನಾವು ಪ್ರಶ್ನೆನೇ ಹಾಕ್ತಾ ಇಲ್ಲ. ಹಿಂಗೆ ಒಬ್ಬ ನದಿಗೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರಿ. ಅವಾಗ ಸ್ನಾನಕ್ಕಿಂತ ಮೊದಲ ಹೊರ ಕಡೆ ಹೋಗೋದಿತ್ತು. ಅವಾಗೆಲ್ಲ ಹೊರಗೆ ಹೋಗೋದಿರ್ತಲ್ಲ. ಈಗನು ಇನ್ನ ಹಂಗೆ ಅದಾರಿ, ಹೌದಿಲ್ಲ? ಶೌಚಾಲಯಗಳ ಮುಕ್ತ ಗ್ರಾಮ ಆಗ್ಬೇಕು ಅಂತ ತಿಳ್ಕೊಂಡು ಎಲ್ಲಾ ಕಡೆ ಹೋರಾಟ ನಡೆದದೆ. ಆದ್ರೆ ಇನ್ನ ಎಷ್ಟೊಂದ್ ಕಡೆ ನೋಡ್ತಾ ಇದೀವಿ, ಅದು ಕಟ್ತಾರ, ಅದ್ರೊಳಗೆ ಹುಳುಗಳು ಒಟ್ತಾರ, ಮತ್ತೆ ಹೊರಗೆ ಹೋಗ್ತಾರ. ಹಂಗ ಒಬ್ಬ ಹಿಂಗೆ ಹೋಗಿದ್ರಿ, ತಮ್ಗಿ ತಗೊಂಡು ಹೋಗಿದ್ದ. ಅವ ಹೋಗಿ ಬಂದು ಅವನ್ ಏನ್ ಮಾಡ್ತಾನಂದ್ರ ನದಿಗೆ ಹೋಗಿ ಸ್ನಾನ ಮಾಡ್ಬೇಕು ಅಂತ ತಿಳ್ಕೊಂಡು ಈಜಾಡ್ಕೊಂಡು ಸ್ನಾನ ಮಾಡ್ಬೇಕಂತ ಒಂದು ತಮ್ಗಿ ಅದು ಒಯ್ದಿದ್ನಲ್ಲ ಜೊತೆಗೆ. ಮತ್ತೆ ಅದೆಲ್ಲಿ ಇಡ್ಬೇಕು, ಮತ್ತೆ ಅಲ್ಲೇ ಇಟ್ಟರದು ಹೆಂಗ ಹರ್ಕೊಂಡು ಹೋಗತ್ಗಿನ ಅಂತ ತಿಳ್ಕೊಂಡು, ನೀರ್ ಅಲೆಗಳು ಬಂದು ಹರ್ಕೊಂಡು ಹೋಗತ್ಗಿನ ಅಂತ ಅದು ಕೆದರಿ
ರೇತಿ ಎಲ್ಲ ಕೆದರಿ ಏನ್ ಮಾಡ್ತಾನ್ರಿ, ಅದ್ರೊಳಗೆ ಇಟ್ಟು ಹಿಂಗ್ ಮ್ಯಾಲ್ ಕುಂಪಿ ಏರಿಸ್ತಾನ. ಆಗ ಹಿಂಗ್ ನದಿಗೆ ಸ್ನಾನ ಮಾಡೋರು ಬರೋರು ನೋಡ್ತಾರ್ರಿ. ಅವಾಗ ಅನಿಸ್ತು, ಈ ನದಿಗೆ ಸ್ನಾನ ಮಾಡೋರು ಎಲ್ಲರೂ ಏನ್ ಮಾಡ್ಬೇಕು, ಆ ರೇತಿ ಕೆದರ್ಬೇಕು, ಹಿಂಗ್ ಕುಂಪಿ ಮಾಡ್ಬೇಕು ಅಂತ ಕಾಣಿಸ್ತದ. ಅದಕ್ಕೆ ಅವಂಗ್ ಮಾಡೋಗ್ಯಾನ ಅಂತ ತಿಳ್ಕೊಂಡು ಎಲ್ಲರೂ ಹಂಗೆ ಮಾಡ್ಕೋತ ಹೋದ್ರಿ. ಸಾಲಿಗೆ ಸಾಲ್ ಹಂಗೆ ಆಯ್ತು. ಅವಾಗ ಕೊನೆಗೆ ಬಂದು ನೋಡ್ತಾನೆ, ಈಜಾಡಿ ಬಂದು ನೋಡ್ತಾನೆ, ಅವ ಎಲ್ಲಿ ತಮ್ಗಿ ಇಟ್ಟಿನಂತ ಅವ್ನಿಗೆ ಗೊತ್ತೇ ಆಗಲ್ಲ ಹೋಗ್ಯದ್ರಿ. ಹಿಂಗಾಗ್ಯದ್ರಿ ನಮ್ದು ಜೀವನ. ಅದಕ್ಕೆ ಏನ್ ಹೇಳ್ತಾರೆ ವಿಜ್ಞಾನಿಗಳು ಅಂದ್ರೆ, ಸತ್ಯ ಶೋಧ ಮಾಡ್ಬೇಕು ಅಂತ. ಅದು ಸತ್ಯ ಅದಂದ್ರೆ ಒಪ್ಕೋಬೇಕ್ರಿ, ಇಲ್ಲಾಂದ್ರೆ ನಾವು ಒಪ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಹಂಗೆ ನಾವು ಪ್ರಶ್ನೆ ಹಾಕದೇನೆ ನಡೆದಿವಂತ ಮೌಢ್ಯತೆದಾಗ ನಮ್ಮ ಜೀವನವನ್ನು ನಾವು ಸವಿಸ್ತಾ ಇದ್ದೀರಿ, ನಮ್ಮ ಜೀವನ ನಾಶ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಶರಣರು ಹೇಳ್ತಾರೆ, ಸತ್ಯವನ್ನು ಶೋಧ ಮಾಡಬೇಕು. ಅದು ಪ್ರಶ್ನಾತೀತ ಆದಾಗ ಮಾತ್ರ ಅದು ನೀವು ಒಪ್ಕೊಳ್ಬೇಕು, ಅದೇ ನಿಷ್ಠೆ ಆಗ್ತದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪ್ಲಾಟೋ ಹೇಳ್ತಾನೆ, ಸತ್ಯ ಅಂತಂದ್ರ ಅದು ನ್ಯಾಯಸಮ್ಮತವಾಗಿರ್ಬೇಕು ಅಂತ. ಅದು ಎಲ್ಲರಿಗೂ ನ್ಯಾಯಸಮ್ಮತವಾಗಿರ್ಬೇಕು ಅಂತಕ್ಕಂಥದ್ದು ಅದು ನಿಜ ನಂಬಿಕೆ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಾ ಇದ್ರೆ, ಎಲ್ಲರೂ ಒಪ್ಕೊಂಡ್ಮೇಲೆ ಅದು ನಿಜ ನಂಬಿಕೆ ಆಗ್ತದೆ ಅಂದು ಮತ್ತ ಎಲ್ಲರಿಗೂ ನ್ಯಾಯಯುತವಾಗಿರ್ತಕ್ಕಂಥ ಸತ್ಯವಾಗಿರ್ಬೇಕು ಅಂತ ಪ್ಲಾಟೋ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನ್ಯಾಯಸಮ್ಮತವಾಗಿರ್ಬೇಕಂದ್ರೆ ಅದಕ್ಕೆ ಏನ್ ಬೇಕ್ರಿ, ಎವಿಡೆನ್ಸ್ ಬೇಕು, ಆಧಾರಗಳು ಬೇಕಿಲ್ಲ. ಈಗ ನೀವು ಕೋರ್ಟ್ನಾಗ ಜಡ್ಜ್ಮೆಂಟ್ ಆಗ್ಬೇಕಾದ್ರ ನ್ಯಾಯಾಧೀಶರು ಏನ್ ಕೇಳ್ತಾರ, ಆಧಾರಗಳು ಕೇಳ್ತಾರಲ್ಲ, ಎವಿಡೆನ್ಸ್ ಕೇಳ್ತಾರೆ. ಎವಿಡೆನ್ಸ್ ಎಲ್ಲ ಸಾಕ್ಷಿಗಳು ಕೇಳ್ತಾರ. ಅವ್ರು ಸಾಕ್ಷಿ ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ನ್ಯಾಯ ಕೊಡಂಗಿಲ್ಲ ಅವರು. ಅದಕ್ಕೆ ಸತ್ಯ ಅದು ನ್ಯಾಯಸಮ್ಮತವಾಗಿರ್ಬೇಕು ಅಂತ ಪ್ಲಾಟೋ ಕೂಡ ಅಲ್ಲಿ ಹೇಳ್ತಾ ಇದ್ದಾನೆ. ಕೊನೆಗೆ ನಂಬಲ್ಲೂ ಕೂಡ ಒಂದು ಮಾತದ, ಯಾವುದಂದ್ರೆ ಸತ್ಯಂ ಶಿವಂ ಸುಂದರಂ ಅಂತ ತಿಳ್ಕೊಂಡು. ಸತ್ಯ ಏನಿರ್ತದ ಅಂತಂತಂದ್ರೆ ಅದು ಸುಂದರ ಇರ್ತದೆ ಮತ್ತು ಮಂಗಲಕಾರಕವಾಗಿರ್ತದ್ರಿ. ಅದು ಎಂದೂ ಕೂಡ ಸತ್ಯ ಅಮಂಗಲಕಾರಕವಾಗಿರೋದಿಲ್ಲ. ಸತ್ಯ ಎಂದೂ ಕೂಡ ಅಲ್ಲಿ ಕೇಡು ಬಗೆಂಗಿಲ್ಲ. ಸತ್ಯ ಯಾರಿಗೂ ನಾಶ ಮಾಡಂಗಿಲ್ಲ. ಕಟ್ಟು ಸತ್ಯ ಇರ್ತದ್ರಿ, ಅದು ಕೆಲವರಿಗೆ ಅನಿಸ್ತಿರ್ತದೆ ಏನಂತ, ಅದ್ರಲ್ಲಿಂದ ಹಾನಿ ಆಯ್ತದೇನೋ, ನಮ್ಗೆ ಏನಾರ ಆಯ್ತದೇನೋ ಅಂತ ತಿಳ್ಕೊಂಡು. ಹೌದಿಲ್ಲ? ಈಗ ನಿಮಗೂ ಕೂಡ ಬಹಳ ಜನಕ್ಕೆ ಅನಿಸ್ತಿರ್ಬೇಕು ಏನಂತ, ಹಾವಿಗೆ ಹಾಲು ಹಾಕ್ಲಿಲ್ಲ ಅಂದ್ರೆ ಮತ್ತ ಆ ಹಾವಪ್ಪ ನಮ್ಮ ಮನೆಗೆ ಬಂದ್ರೆ ಹೆಂಗ ಅಂತ. ನಾ ಅಂತೀನಿ, ಬಹಳ ಚಲೋ ಅಲ್ಲ, ಮತ್ತ ಹಾವಪ್ಪ ನಿಮ್ಮ ಮನೆಗೆ ಬಂದ್ರೆ ಹಾಲು ಹಾಕ್ರಿ. ಹಾಲು ಹಾಕ್ತಿರಿ, ಹಾಲು ಹಾಕ್ತಿರಿ ನೀವು? ಇಲ್ಲ. ಏನ್ ಮಾಡ್ತೀರಿ? ಕಲ್ ತಗೋತ್ರಿ, ಕಟ್ಗಿ ತಗೋತ್ರಿ, ಹೊಡಿಲಕ್ ಹೋಯ್ತ್ರಿ. ಅದಕ್ಕೆ ಗುರು ಬಸವಣ್ಣರು ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಬಂದರೆ ಕೊಲ್ಲು ಕೊಲ್ಲೆಂಬರಯ್ಯ ಅಂತ. ಅದಕ್ಕೆ ಇಂಥ ಒಂದು ಅಜ್ಞಾನದಾಗ ಬದುಕಬಾರ್ದು. ಇದು ಅಜ್ಞಾನದ ವಿನಃ ಸತ್ಯ ಅಲ್ಲ. ಸತ್ಯ ಏನ್ ಹೇಳ್ತದಂದ್ರ ಅದು ಹಾಲು ಕೊಡಂಗಿಲ್ಲ, ಅದು ಸುಳ್ಳದ ಅಂತ ಹೇಳ್ತದ. ಆದ್ರೆ ನಾವ್ ಏನ್ ಮಾಡ್ಲತ್ತಿದೀವ್ರಿ, ಮತ್ತ ಸುಳ್ಳಿನ ಕಡೆನೇ ನಡೆದೀವಿ. ಮತ್ತ ಸುಳ್ಳಿನ ಕಡೆ ನಡೆದ್ರೆ ನಮಗೆ ಏನಾಗ್ತದ, ಏನಾಗ್ತದ? ಕೇಡಾಗ್ತದ ಇಲ್ಲ? ಸುಳ್ಳಿನ ಕಡೆ ಹೋದ್ರೆ ನಮಗ್ ನಾಶ ಆಗ್ತದ, ಸತ್ಯದ ಕಡೆ ಹೋದ್ರೆ ನಮಗ ಮಂಗಲವಾಗ್ತದ. ಅದಕ್ಕೆ ಸತ್ಯ ನಮ್ಮ ಜೀವನ ಏನ್ ಮಾಡ್ತಂದ್ರೆ ಮಂಗಲಕರವಾಗಿ ಮಾಡ್ತದೆ. ಅದಕ್ಕೆ ಅಂತ ಒಂದು ಸತ್ಯವನ್ನೇ ಹಿಡಿಬೇಕು ಅಂತ ಶರಣರು ಹೇಳಿದರೆ, ಅದು ಶಿವ ಇರ್ತದೆ, ಮಂಗಲಕರವಾಗಿರ್ತದೆ, ನಮ್ಮ ಜೀವನವನ್ನೇ ಸುಂದರಗೊಳಿಸ್ತದೆ. ಅದಕ್ಕಂಥ ಒಂದು ಸತ್ಯದ ದರ್ಶನನೇ ಯಾವ ಮಾಡಿಸ್ತವಂದ್ರೆ ಈ ಶೂನ್ಯ ಸಂಪಾದನೆಗಳು ಮಾಡಿಸ್ತವೆ. ಇಲ್ಲಿ ಶರಣರ ವಚನಗಳದವೆ. ಶರಣರ ವಚನಗಳಂದ್ರೆ ಸತ್ಯ ದರ್ಶನದ ವಚನಗಳವ. ಶರಣರು ಯಾವ ದರ್ಶನ ಮಾಡಿದಾರ? ಸತ್ಯ ದರ್ಶನ ಮಾಡಿದ್ದಾರೆ ಅವರು. ಹೌದಿಲ್ಲ? ಲಿಂಗ ಅಂದ್ರೆ ಪರಮಾತ್ಮ, ಆ ಪರಾತ್ಪರ ವಸ್ತು ಪರಮಾತ್ಮನ ದರ್ಶನ ಶರಣರು ಪ್ರತಿನಿತ್ಯ ಮಾಡಿ 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 ಅದ್ರ ಜೊತೆನೆ ಶೂನ್ಯದ ಜೊತೆನೆ ಒಂದಾಗಿ ಆಗಿ ಆ ಅನುಭವವನ್ನು ವಚನಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಅದಕ್ಕೆ ನಾವು ವಚನ ಓದ್ತಾ ಓದ್ತಾ ಹೋದ್ರೆ ನಮಗೆ ಸತ್ಯ ದರ್ಶನ ಆಗ್ತದೆ. ಅಂಥ ಸತ್ಯದ ದರ್ಶನದ ಸಂಭಾಷಣೆಯ ರೂಪದಲ್ಲಿ ಈ ಶೂನ್ಯ ಸಂಪಾದನೆಗಳು ಅಲ್ಲಮ ಪ್ರಭುದೇವರ ಒಂದು ನೇತೃತ್ವದಲ್ಲಿ ಇಟ್ಟರೆ ಅವರು. ಈ ಒಂದು ಶೂನ್ಯ ಸಂಪಾದನೆಯಲ್ಲಿ ಮಾಸ್ಟರ್ ಯಾರದರ? ಅಲ್ಲಮ ಪ್ರಭುದೇವರು ಅದರ್ರಿ. ಅಲ್ಲಮ ಪ್ರಭುದೇವರಿಗೆ ಮಾಸ್ಟರ್ ಸ್ಥಾನದಲ್ಲಿಟ್ಟು ಉಳಿದ ಶರಣರಿಗೆಲ್ಲರಿಗೂ ಅದರ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಎತ್ತಿ, ಪ್ರಶ್ನೆಗಳನ್ನೆತ್ತಿ ನೋಡ್ರಿ, ಪ್ರಶ್ನೋತ್ತರದ ಇದು. ಶರಣರು ಇಡೀ ಜಗತ್ತಿನಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಪ್ರಥಮವಾಗಿ ಕಲಿಸಿದವ್ರಿ ಶರಣರದರ್ರಿ. ಎಲ್ಲದಕ್ಕೂ ಪ್ರಶ್ನೆ ಮಾಡಿ ನೀವು ಒಪ್ಕೋ, ಸುಮ್ಮನೆ ಒಪ್ಕೊಲಿಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕೇಳ್ತಕ್ಕಂಥ ಒಂದು ಶೈಲಿಯಲ್ಲಿ ಜೋಡಿಸಿರ್ತಕ್ಕಂಥದ್ದು ಯಾವುದಂದ್ರೆ ಈ ಶೂನ್ಯ ಸಂಪಾದನೆಯದ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥ ಶೂನ್ಯ ಸಂಪಾದನೆ. ಅದ್ರಾಗ ಅಪ್ರತಿಮನಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ಈ ಜಗತ್ತು ಕಂಡ ಅದ್ಭುತ ವ್ಯಕ್ತಿರಿ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಅವರನ್ನು ಕೈ ಹಿಡಿತಕ್ಕಂಥವ್ರು ಯಾರೂ ನಾವು ಕಾಣೋದಿಲ್ಲ. ಅಂಥ ಅದ್ಭುತ ವ್ಯಕ್ತಿ ಅಲ್ಲಮ ಪ್ರಭು. ಆದ್ರೆ ನಮ್ದೆಲ್ಲ ಕವಿಗಳಿಗೆ
ಏನದ ಅಂತಂದ್ರೆ ಬಹಳ ಅದ್ಭುತವಾಗಿ ಬಹಳ ಅವರು ಜ್ಞಾನಿಗಳು ಇದ್ದರಂತಂದ್ರ ಅವ್ರಿಗೆಲ್ಲ ಎಲ್ಲಿಂದ ತರ್ತಾರ ಅಂತಂದ್ರೆ ಮ್ಯಾಲಿಂದ ತಗೊಂಡ್ ಬರ್ತಾರ್ರಿ. ಅವ್ರಿಗೆ ಭೂಮಿ ಮೇಲೆ ಹುಟ್ಟಾರ ಅಂತ ಹೇಳಂಗೆ ಇಲ್ಲ ಎಲ್ಲಾ ಕವಿಗಳು. ಬಸವಣ್ಣನವ್ರ ನಂತರ ನೋಡ್ತೀವಿ ಪ್ರಥಮವಾಗಿ ಹರಿಹರನೇ ಬಂದ. ಹರಿಹರ ವಚನಗಳ ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ, ರಗಳೆ ಬರ್ದ್ರಿ, ರಗಳೆ ಕವಿ ಅಂತ ಹೇಳ್ತಾರೆ. ಆದ್ರೆ ಹರಿಹರನು ಕೂಡ ನೋಡ್ರಿ ಬಹಳ ಒಂದು ವೈಚಾರಿಕವಾಗಿ ಬಸವಣ್ಣನವರ ಇತಿಹಾಸವನ್ನು ಸರಿಯಾಗಿ ಬಿಂಬಿಸಬಹುದಾಗಿತ್ತು ಹರಿಹರ. ಯಾಕ ಆ ಕಾಲದ ನಂತರನೇ ಬಂದಿರತಕ್ಕಂಥವ್ರು. ಆದ್ರೂ ಕೂಡ ಹರಿಹರನು ಆ ರೀತಿ ಮಾಡ್ಲಿಲ್ಲ. ಬಸವಣ್ಣನವರಿಗೆ ಮಾದರ್ಸ ಮಾದಲಾಂಬಿಕೆ ಗರ್ಭದಲ್ಲಿ ಈ ಭೂಮಿ ಮೇಲೆ ಹುಟ್ಟಾರ ಅಂತ ಹೇಳಿಲ್ರಿ. ಅವ್ರನ್ನು ಕೂಡ ಏನ್ ಹೇಳಿದ್ರು, ಮ್ಯಾಲಿಂದ ಕೈಲಾಸದಿಂದ ಬಂದಾರ, ಅಲ್ಲಿ ತಪ್ಪು ಮಾಡ್ಯಾರ, ಇಲ್ಲಿಗೆ ಬಂದಾರ ಅಂತ ಹೇಳಿದ್ರು ಭೂಮಿ. ಹಂಗೇನೆ ಅಲ್ಲಮ ಪ್ರಭುದೇವರಿಗೂ ಕೂಡ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಅಲ್ಲಮ ಪ್ರಭು ಸೃಷ್ಟಿ ಮಾಡಿದ್ರಿ. ಯಾರು? ನಮ್ಮ ಶಿವಗಣ ಪ್ರಸಾದಿ ಮಹಾದೇವಯ್ಯನವರು ಸೃಷ್ಟಿ ಮಾಡಿ ಅವರಿಗೂ ಕೂಡ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರಿಗೆ ಸೃಷ್ಟಿ ಮಾಡಿ ಈ ಭೂಲೋಕಕ್ಕೆ ಹೆಂಗ್ ಬಂದರು ಅಂತಕ್ಕಂಥದನ್ನು ಅವರಲ್ಲಿ ಹೇಳ್ತಾ ಇದ್ರೆ, ಆ ಒಂದು ಮುನ್ನುಡಿಯಲ್ಲಿ ಬರ್ತಕ್ಕಂಥ ಅವ್ರ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ, ಓದ್ತೀನಿ. ನಾನು ನೀವು ಲಕ್ಷ ಕೊಟ್ಟು ಕೇಳ್ಬೇಕ್ರಿ. ನಿತ್ಯ ನಿರಂಜನ ಪರಂ ಜ್ಯೋತಿ ಸ್ವರೂಪನಪ್ಪ ಪರಮೇಶ್ವರನ ಶ್ರೀ ಕೈಲಾಸ ಮಂದಿರದ ಒಡ್ಡೋಲಗದೋಳು ಒತ್ಪುತಿರ್ಪ ಅನಂತ ರುದ್ರಗಣಗಳೊಳಗೆ ಅತ್ಯಂತ ಶ್ರೇಷ್ಠನಾಗಿರುತ್ತಿರ್ಪ ನಿರ್ಮಾಯನೆಂಬ ಒಬ್ಬ ಮಹಾಗಣೇಶ್ವರನು ಶಿವನಿಂದ ಅಧಿಕವಾಗಿ ಒಪ್ಪುತ್ತಿರಲು ಕೈಲಾಸದ ಒಡ್ಡೋಲಗದಲ್ಲಿ ಶಿವನಿಗಿಂತಲೂ ಕೂಡ ಶ್ರೇಷ್ಠನಾಗಿ ಒಪ್ತಾ ಇದ್ನಂತ್ರಿ. ಯಾರು? ನಿರ್ಮಾಯನೆಂಬ ಒಬ್ಬ ಮಹಾಗಣೇಶ್ವರನು. ಅವನ ಹೆಸರು ಯಾವುದು? ನಿರ್ಮಾಯೆ. ಇವೆಲ್ಲ ಲಕ್ಷ್ಯ ಇಡ್ಬೇಕಂದ್ರೆ ನಿಮಗೆ ಮುಂದೆ ಅರ್ಥ ಆಗ್ತದೆ. ಆ ಗಣೇಶ್ವರನ ಪ್ರತಾಪ ಶಕ್ತಿಯನ್ನು ಶ್ರೀ ಪಾರ್ವತಿ ದೇವಿಯರು ಪರಮೇಶ್ವರನ ಕೈಯೊಳು ಕೇಳಿ, ಅವಾಗ ಅವನ ಪ್ರತಾಪ ಶಕ್ತಿಯನ್ನು ಹಿಂಗದ ಅವನ ಪ್ರತಾಪ ಶಕ್ತಿ ಅಂತ ಕೇಳದಂತ್ರಿ. ಅವ ಹೇಳಿದಾಗ ಪಾರ್ವತಿ ಕೇಳಿದಳಂತ. ಕೇಳಿದಾಗ ಪಾರ್ವತಿ ಅಂತಳಂತೆ, ಈತನ ನಿರ್ಮಾಯನೆಂಬ ಬಿಡಿಸಿ ಮಾಯಾಸಕ್ತನ ಮಾಡಿ ತೋರಿದಪ್ಪೆನೆಂದು ಜಗನ್ಮಾತೆಯಪ್ಪ ಪಾರ್ವತಿ ಆ ಶಿವನ ಬೆಸನಂ ಪಡೆದು ಆಗಕ್ಕಿ ಪ್ರತಿಜ್ಞೆ ಮಾಡಿದಳಂತ್ರಿ. ಇವ ಇಂಥ ನಿರ್ಮಾಯ ಅದನ ಅಂತ ಶಿವ ಹೇಳಿದ್ಮೇಲೆ ಆಗಕ್ಕಿ ಅಂದಳಂತ, ಅವ ನಿನಗಿಂತ ಮಿಗಿಲದನ, ಮತ್ ತೋರಿಸ್ತೀನಿ, ಹೆಂಗದನ ನೋಡ್ಕೋತೀನಿ ಅಂದಳಂತ್ರಿ. ಯಾರು? ಪಾರ್ವತಿ. ಇವೆಲ್ಲ ಕವಿಯ ಕಾಲ್ಪನಿಕವಾಗಿರ್ತಕ್ಕಂಥ ಕಥೆಗಳು. ಆವಾಗ ಹೇಳಿದಾಗ ಆಗ ಆಕೆ ಏನ್ ಮಾಡ್ತಾಳಂತೆ ಪಾರ್ವತಿ, ಶಿವನ ಅಪ್ಪಣೆ ತಗೊಂಡು ಒಂದು ದಿನ ತನ್ನ ಓಲಗದ ರುದ್ರ ಕನ್ನಿಕೆಯರೊಳಗೊಬ್ಬ ಅತ್ಯಂತ ಸುರೂಪಿಯಪ್ಪ ಸ್ತ್ರೀಯಂ ಕರೆದು ಆಕೆಗೆ ಕಾಮಲತೆ ಎಂಬ ನಾಮಮಂ ಕೊಟ್ಟು ಆ ಸ್ತ್ರೀಗೆ ತನ್ನಿಂದ ಅಧಿಕಮಪ್ಪ ಸುರೂಪ ಲಾವಣ್ಯಮಂ ಕರುಣಿಸಿ ನೀನು ನಿರ್ಮಾಯನೆಂಬ ಗಣೇಶ್ವರಂ ಬಪ್ಪ ದಾರಿಯಲ್ಲಿ ನಿಂದು ನಿನ್ನ ವಿಲಾಸಮಂ ನಾನಾ ವಿಧದಿಂ ತೋರಿ. ಆಗಕ್ಕೆ ಏನ್ ಮಾಡ್ತಾಳಂತ, ತನ್ನ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥ ರುದ್ರ ಕನ್ನಿಕೆ ಕರೆಸಿ ತನಗಿಂತ ಮಿಗಿಲು, ಎದರಲ್ಲಿ? ರೂಪ ಲಾವಣ್ಯದಲ್ಲಿ ತನಗಿಂತ ಮಿಗಿಲಾಗಿ ಅವಳನ್ನು ಸೃಷ್ಟಿ ಮಾಡಿ ಅವಾಗಕ್ಕೆ ಹೇಳ್ತಾಳಂತ ಪಾರ್ವತಿ ಆ ರುದ್ರ ಕನ್ನಿಕೆ ಏನಂದ್ರ, ಆ ನಿರ್ಮಾಯಿ ಏನ್ ಬರ್ತಿರ್ತಾನಲ್ಲ ಶಿವನ ಒಡ್ಡೋಲಗಕ್ಕೆ, ಅವಾಗ ಬರುವ ದಾರಿಯಲ್ಲಿ ನೀ ನಿಂತೇನ್ ಮಾಡು, ಅವನ ಮನಸ್ಸಂಚಲನ ಮಾಡು. ನೋಡ್ರಿ ಎಂಥ ಪುರಾಣಗಳು ಎಷ್ಟಿ ಮಾಡ್ಯಾರಲ್ಲ. ನೀನು ಮನಸ್ಸನ್ನು ಅವಂದು ಕಲಕಿ ನೀನು ನಿರ್ಮಾಯನೆಂಬ ಗಣೇಶ್ವರನ ಬಪ್ಪ ದಾರಿಯಲ್ಲಿ ನಿಂದು ನಿನ್ನ ವಿಲಾಸಮಂ ನಾನಾ ವಿಧದಿಂ ತೋರಿ ಆತನ ಕಣ್ಮನಕ್ಕೆ ಕಾಮಜಾಲಮಂ ಬೀಸಿ ಸೊಗಸನಿತ್ತು ಅವನ ಮನದ ನೆನಹು ನಿನ್ನ ಕೂಟಕ್ಕೆ ಬಪ್ಪ ಹಾಗೆ ಮಾಡಿ. ಅದಕ್ಕೆ ನೀ ಜಾಲವನ್ನು ಮಾಡು, ಕಾಮದ ಜಾಲವನ್ನು ಅವನ ಮೇಲೆ ಬೀಸು, ನಿನ್ನ ಕಣ್ಣು ಮೈ ಮಾಟದಿಂದ ಬೀಸಿ ಅವನು ನಿನ್ನ ಒಳಗೆ ತಗೋ ಅಂತ ಹೇಳಿದ್ರಿ. ಆಗ ಆಕೆ ಆ ರೀತಿಯಾಗಿ ಮಾಡ್ತಾಳೆ. ಮಾಯಾಸಕ್ತನ ಮಾಡು ಹೋಗೆಂದು ನಿರೂಪಿಸಲ್ ಆ ಕನ್ನಿಕೆಯು ಶ್ರೀ ಪಾರ್ವತಿ ದೇವಿಯರ ಅನುಜ್ಞೆಯಂ ಕೈಕೊಂಡು ಆ ಗಣೇಶ್ವರನೆಂದಿನಂತೂ ಶ್ರೀ ಪರಮೇಶ್ವರನ ಓಲಗಕ್ಕೆ ಬಪ್ಪ ದಾರಿಯೊಳು ನಿಂದು ಮುಕ್ತಿದಾನಿಯು ನಿರೂಪಿಸಿದ ಹಾಗೆ ತನ್ನ ಸ್ವರೂಪ ಲಾವಣ್ಯಮಂ ತೋರಿ ಮೆರೆಯುತ್ತಿರಲು ಆಯಕ ಆ ಹೆಣ್ಣಿನ ಸೌಂದರ್ಯಮಂ ಕಂಡು ಕಣ್ಸೋಲ್ತು ನೋಡಿ ಮನ ಮುಟ್ಟಿ ಹಾರೈಸಿ ಚಿತ್ತ ಸಂಚಲಮಾಗಿ ಕರ್ಣಂಗಳ್ ಕದಡಿ ಕಾಮಾತುರಂ ಕೈಮಿಕ್ಕು ಮೀರಿ ಕೂಟಕ್ಕೆ ತವಕಿಸುತ್ತಾಕ್ಷಣ ತನ್ನೋಳು ತಾನೇ ಎಚ್ಚೆತ್ತು. ಆಕೆ ಅಲ್ಲಿ ನಿಂತಳೆ. ಅಲ್ಲಿ ದಾರಿಗೆ ನಿರ್ಮಾಯೆ
ಹೋಗ್ತಾ ಇದ್ದಾನೆ ಶಿವನ ಒಡ್ಡೋಗಲಕ್ಕ. ಆಗಕ್ಕೆ ಎಲ್ಲಾ ನೋಟದಿಂದ ಅವನ ಮನಸ್ಸನ್ನು ಸಂಚಲನಗೊಳಿಸ್ತಕ್ಕಂಥ ಒಂದು ನೋಟವನ್ನು ಬೀರ್ತಾಳೆ. ಆಗ ಅವನು ಹೋಗ್ತಾ ಇರುವಾಗ ಸ್ವಲ್ಪ ಆಯ್ತೋ ಇಲ್ಲ ಮನ ಸಂಚಲ ಅನ್ನುವಾಗ ಆ ಮನಸ್ಸಿನಲ್ಲಿ ಮೂಡ್ತದಂತೆ. ಯಾರಿಗೆ? ನಿರ್ಮಾಯನಿಗೆ. ಆಗ ಆ ಕ್ಷಣಕ್ಕೆ ಎಚ್ಚೆತ್ತು, ಆ ಕ್ಷಣಕ್ಕೆ ಜಾಗೃತನಾಗ್ತಾನಂತೆ. ಯಾರು? ನಿರ್ಮಾಯೆ. ಜಾಗೃತ ಆದ್ಮೇಲೆ ಆಹಾ ಅವ್ರು ಹೇಳ್ತಾರೆ, ಆಹಾ ಎನಗೆ ಮಾಯಾಧೀನವೆಲ್ಲಿಂದ ಪುಟ್ಟಿತ್ತು. ಆ ಒಮ್ಮೆಗೆ ನಿರ್ಮಾಯೆ ಎಚ್ಚರ ಆಗ್ತಾನಂತೆ. ಎಚ್ಚರಾಗಿ ಅಯ್ಯೋಯ್ಯೋ ನನಗೆ ಈ ಮಾಯಿ ಎಲ್ಲಿಂದ ಬಂದ್ಬಿಡ್ತು ಒಮ್ಮೆಗೆ ಮನದಲ್ಲಿ. ಅನುತಾಪಾಗ್ನಿಯೋಳ್ ಕೊರಗಿ ತನ್ನ ತಾನೇ ಸಂತವಿಸಿ, ನನಗೆ ಹಿಂಗೆಂಗಾಯ್ತು ಮನದಲ್ಲಿ, ಇದು ಹೆಂಗ್ ಓಡ್ತು ಮನದಲ್ಲಿ ಅಂತ ತನ್ನ ತಾನೇ ಅಲ್ಲಿ ಪರಿತಾಪಗೊಂಡು ತನ್ನ ಮನಸ್ಸಿಗೆ ತಾನೇ ಸಂತೈಸಿಕೊಂಡು ವಿವೇಕದಿಂ ತಿಳಿದು ನೋಡಿ ಎನಗೀ ಸ್ತ್ರೀಯ ದೆಸೆಯಂ ಭವ ಪ್ರಾರಂಭವಾಯಿತೆಂದರಿದು. ನನಗೀ ಸ್ತ್ರೀಯಿಂದ ಭವ ಪ್ರಾರಂಭವಾಯಿತು ಅಂತ ತಿಳ್ಕೊಂಡು ಚಿಂತಾಕ್ರಾಂತನಾಗಿ ಎಂದಿನಂತೂ ಶಿವನ ಓಲಗಕ್ಕೆ ಬರಲು. ಆ ಸದಾಶಿವನು ಆ ಗಣೇಶ್ವರನ ಸ್ಥಿತಿಗತಿಯಂ ಕಂಡು ಅರಿದು, ನೀನು ಮಾಯೆಗೆ ಮನಸೋಲ್ತ ಕಾರಣ ಮರ್ತ್ಯಲೋಕದಲ್ಲಿ ಹುಟ್ಟಿ ಆ ರುದ್ರಕನ್ನಿಕೆಯಳು ಸುರತ ಸುಖಮಂ ಸುಖಸುತ್ತಿರು ಹೋಗೆನಲು ಆ ನಿರ್ಮಾಯನೆಂಬ ಗಣೇಶ್ವರನು ದೈನ್ಯಂಬಡುತ್ತಾ, ದೇವಾ ನಿಮ್ಮ ಸನ್ನಿಧಿಯೊಳಗಿರ್ದು ನಿಮ್ಮ ಕರುಣದಿಂದ ಅಧಿಕ ತರದ ನಾಮಮಂ ಪಡೆದು ಗಣೇಶ್ವರರೊಳಗೆಲ್ಲ ಅಧಿಕ ಗಣೇಶ್ವರನಾಗಿರ್ದು ಮರ್ತ್ಯಲೋಕದಲ್ಲಿ ಹೋಗಿ ಪುಟ್ಟಿ ನಿಮ್ಮ ನೆಂತರಿದಿಪ್ಪೆನೆಂದು ತೆಲೆಗುತ್ತಿ ಕಂಗಳುದಕಂ ದಳದಳನೇ ಸುರಿಯುತ್ತಿರಲು